ನೋಡ್ರಿ ಈಗ ರಾತ್ರಿ ಅಡುಗೆಗೆ ದಾಲ್ ಕುದಿಸ್ಕೊಂಡೆ. ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ, ಒಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ಆಗಿದ್ದಕ್ಕೆ ಹಿಂಗೆ ಬಂದು ಮೇಲೆನ ಇದಾಗೈತೆ ನೋಡ್ರಿ. ದಾಲು ಚೆನ್ನಾಗಿ ಕುದ್ದೈತೆ ನೋಡ್ರಿ. ಈಗ ದಾಲಿಗೆ ಒಗ್ಗರಣೆ ಹಾಕ್ಬೇಕು ನೋಡ್ರಿ. ಹಂಗಾಗೈತಿ ಕೆಳಗಡೆ ಒಂದು ಚೂರು ಏನು ಇದಾಗಿಲ್ಲ ನೋಡ್ರಿ, ಗಲೀಜಾಗಿಲ್ಲ. ಇಲ್ಲೊಂದು ಚೂರು ಆಗೈತಿ ಅಷ್ಟೇ. ಇಷ್ಟೇ, ಈ ಥರ ಕುಕ್ಕರ್ ಭಾರಿ ಬೆಸ್ಟ್. ಎಲ್ಲ ಇಲ್ಲೇ ಕುತ್ಕೊಂಡ್ಬಿಡ್ತೈತಿ, ತೆಳಗೆ ಇಳಿಯಂಗಿಲ್ಲ. ಆಮೇಲೆ ಇಲ್ಲೆಲ್ಲ ಈಗ ನಾನು ಹೆಚ್ಚಕ್ಕೆ ರೆಡಿ ಮಾಡ್ಕೊತೀನಿ. ಅದನ್ನ ಒಗ್ಗರಣೆ ಕೊಡ್ತೀನಿ. ದಾಲ್ನ ಇದ್ರ ತಕ್ಕೊಂಡು ಇಟ್ಕೊಂಡು ಅನ್ನಕ್ಕೆ ಇಡ್ತೀನಿ. ಟೈಮ್ ಆಗೈತಿ ಅಲ್ಲೇ. ಏನ ಗೊತ್ತಿಲ್ಲ. ಕುದ್ದಾವ, ಹಣ್ಣಾಗಿ ಕುದ್ದೈತಿ. ಅಲ್ಲಿ ನೋಡ್ರಿ ಪುಟ್ಟ್ಯಾಗ ಬಟ್ಟೆ ಅದು ಮಡಚ್ಬೇಕು. ಇವತ್ತು ಮಧ್ಯಾಹ್ನ ಮಡಚ್ಬೇಕಂದೆ. ಬರೀ ಯೂಟ್ಯೂಬ್ ವಿಡಿಯೋ ನೋಡಿಕೊಂಡೆ ಕ್ಲಾಸ್ದು. ಆಮೇಲೆ ಓದ್ಕೊಂಡೆ ಸಾಯಂಕಾಲ. ಈಕಿಗೆ ಓದ್ಕೊತ ಕುಂತಾಳೀಗ. ಹಾಗಾಗಿ ಅರ್ಬಿ ಮಡ್ಸೋಕ್ಕಾಗಲಿಲ್ಲ. ಈಕಿ ನೋಡ್ರಿ ಇಲ್ಲೇ ಈಗ ನಾವ್ಯಾ ಯವ್ವ ದೇವ್ರೆ ಹಂಗೆ ಕಿರಿಸ್ತಾವ್ರಿ. ಸಾಂಗ್ ಕೇಳಾಕತ್ತಾವ. ಓನದು ಕಿರ್ಚದ ಬಂದಾತು. ಸಾಂಗ್ ಬಂದಾತು. ಹೋಗು, ನೀ ಕಿರ್ಚಿದ್ರೆ ನಾನು ಹಚ್ಚೋದಿಲ್ಲ. ನೋಡ್ರಿ ನೋಡ್ತಾಳ್ರಲ್ಲ. ಸಾಂಗ್ ಹಾಕಿ ಕೊಟ್ರೆ ಸೈಲೆಂಟಾಗಿ ಕುತ್ಕೊತಾಳೆ. ಇಲ್ಲಾಂದ್ರೆ ಕಿರ್ಚೋದು ಅಳೋದು. ಅಲ್ಲಿ ಅಕ್ಕಿಗೆ ಓದಕ್ಕೆ ಬಿಡೋದಿಲ್ಲ, ಇಲ್ಲಿ ನನಗೆ ಅಡುಗೆ ಮಾಡಕ್ಕೆ ಬಿಡೋಲ್ಲ. ಹಂಗಾಗಿ ಸಾಂಗ್ ಹಚ್ಚಿ ಕುಂದರ್ಸೀನಿ ಈಗ. ಫ್ರೆಂಡ್ಸ್, ಇವಾಗ ನೋಡ್ರಿ ದಾಲ್ ಮಾಡೋಕ್ಕೆ ಒಗ್ಗರಣೆ ಕೊಡಕ್ಕೆ ಬಂದೆ. ನಿಮಗೆಲ್ಲರಿಗೂ ಇವಾಗ ವೆಲ್ಕಮ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಆರಾಮದೀವಿ. ಬರ್ರಿ ಇವಾಗ ನಾನು ದಾಲ್ ಯಾವ ರೀತಿ ಮಾಡ್ತೀನಿ ಅಂತ ಹಾಗೆ ಸ್ವಲ್ಪ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ನಿನ್ನೆ ರೆಸಿಪಿ ವಿಡಿಯೋ ಶೇರ್ ಮಾಡ್ಕೊಂಡೀನಿ. ವಿಡಿಯೋ ಅಷ್ಟೊಂದು ರೀಚ್ ಆಗಿಲ್ಲ ಜನರಿಗೆ. ಏನೋ ಗೊತ್ತಿಲ್ಲ. ಸುಮ್ಮನೆ ನಾವು ಕೆಲಸ ಮಾಡೋದು ಮಾತಾಡೋದು ಈ ಥರದ್ದು ವಿಡಿಯೋ ಹಾಕಿದಾಗ ಚೆನ್ನಾಗಿ ವ್ಯೂಸ್ ಬರ್ತಾವೆ. ಬಟ್ ಈ ರೀತಿ ನಾವೇನಾದರೂ ಒಂದು ಕಂಟೆಂಟ್ ವಿಡಿಯೋ ಶೇರ್ ಮಾಡ್ಕೊಂಡ್ರೆ ಅಷ್ಟೊಂದು ಜನಕ್ಕೆ ರೀಚ್ ಆಗೋದಿಲ್ಲ ಫ್ರೆಂಡ್ಸ್. ಪರವಾಗಿಲ್ಲ, ನೋಡಿದಷ್ಟು ಜನ ನೋಡಲಿ ಅಂತ ಹೇಳಿಬಿಟ್ಟು ಮತ್ತು ವಿಡಿಯೋನ ಹಾಕ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ನೋಡ್ಬೋದು ನಾನು ಕಡಾಳಿಗೆ ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು ನೋಡ್ರಿ. ಅಲ್ಲಿ ಪಕ್ಕಕ್ಕೆ ಸುಲಿದು ಇಟ್ಕೊಂಡೀನಿ. ಆಮೇಲೆ ಕರಿಬೇವು, ಕೊತ್ತಂಬರಿನ ಎಲ್ಲನೂ ಹೆಚ್ಚಿ ಇಟ್ಕೊಳಕತ್ತೀನಿ ಫ್ರೆಂಡ್ಸ್. ತುಂಬ ಸಿಂಪಲ್ಲು ದಾಲ್ ಮಾಡೋದು. ದಾಲ್ ರೆಸಿಪಿ ಶೇರ್ ಮಾಡಿರಿ ಅಂತಂದು ಕೇಳಿದ್ರು ಹಳೆ ವೀಡಿಯೋದೊಳಗೆ. ವಿಡಿಯೋ ಶೇರ್ ಮಾಡಿದಾಗ ನೋಡೋದಿಲ್ಲ. ನಾವು ಸುಮ್ಮನೆ ಶೇರ್ ಮಾಡಲಾರ್ದಾಗ ವಿಡಿಯೋ ಕೇಳ್ತಾರೆ ಮಾಡಿರಿ ಅಂತಂದು. ಆಮೇಲೆ ನಂದು ರೆಸಿಪಿ ಚಾನಲ್ಲು ಕೂಡ ಐತಿ. ರೆಸಿಪಿ ಚಾನಲನ್ನು ಕೂಡ ಆಲ್ರೆಡಿ ಒಂದು ಹತ್ತಿರ ಒಂದು 200 ವಿಡಿಯೋ ಹಾಕಿದ್ದೀನಿ. ಬಟ್ ಅದರಲ್ಲಿ ವಾಚ್ ಅವರ್ ಕೌಂಟು 3600 ಮಟನ ಆಗಿತ್ತು. ಅಲ್ಲಿವರೆಗೂ ಹೋಗಿ ಒಂದು ವರ್ಷ ಕಂಪ್ಲೀಟ್ ಆದಮೇಲೆ ಅದು ಮತ್ತೆ ಇವಾಗ ರಿಟರ್ನ್ ಆಗಿ ಕೌಂಟ್ ಆಗ್ತಾಯಿದೆ ಫ್ರೆಂಡ್ಸ್. ಹಂಗಾಗಿ ಅದ್ರ ಮ್ಯಾಗ ನಾನು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಯಾಕಂದ್ರೆ ಎರಡೂ ಮಾಡಿಕೊಂಡು ಮಾಡೋದು ಅಂದ್ರೆ ಆಗೋದಿಲ್ಲ. ಹಾಗಾಗಿ ಸುಮ್ಮನೆ ಇದನ್ನು ಮಾಡ್ತಾಯಿದ್ದೀನಲ್ಲ, ಸುಮ್ಮನೆ ಖಾಲಿ ಕೂತ್ಕೊಳ್ಳೋದು ಬೇಡ. ಹೆಂಗೋ ಅಲ್ಲಿ ಈಗ ಒಂದು 3 ವರ್ಷ ಆಯಿತು ನಾನು ವಿಡಿಯೋ ಮಾಡ್ತಾ ಚಾನಲ್ನ ಸ್ಟಾರ್ಟ್ ಮಾಡಿ. ಸುಮ್ಮನೆ ಹಂಗೆ ಬಿಡಬಾರ್ದು ಚಾನಲ್ನ ಅಂಥೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಅದಕ್ಕೂ ಮಾಡ್ಕೊತ ಕುಂತೆ ಇದನ್ನು ಮಾಡೋದು ಅಂದರೆ ಬರೀ ಇದರಲ್ಲೇ ಮುಳುಗೋಗ್ಬಿಡ್ತೀನಿ. ಕೆಲಸ ಮಾಡೋಕ್ಕಾಗಲ್ಲ, ಮನೆಯಂದು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ. ಮತ್ತು ನನಗೂ ಕೂಡ ಸ್ಟಡಿ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಹಾಗಾಗಿ ಕಣ್ಣಿಗೆ ನಿದ್ದೆ ಇಲ್ದಂಗೆ ಮಾಡಿನೂ ವೇಸ್ಟ್ ಆಗುತ್ತಾ. ಹಾಗಾಗಿ ನಾನು ಇದು ಒಂದೇ ಮಾಡ್ಕೊಂಡು ಹೊಂಟೀನಿ. ಒಂದೊಂದು ಸಲ ಅನಿಸುತ್ತಾ ಈ ಚಾನೆಲ್ಗೆ ನಾನು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಹಾಕಿದ್ರೂ
ಬರೋದು 1,000 2,000 ಇಷ್ಟೇ. ಬಂದರೆ ಒಂದು 3,000 4,000. ಹಬ್ಬ ಅಂದರೆ ಅದು ಮೊನ್ನೆ ಮನೆ ಚೇಂಜ್ ಮಾಡಿದ್ವಿ ನೋಡ್ರಿ, ಅವಾಗ ಒಂದು 5,000 ವ್ಯೂಸ್ ಬಂದೈತೆ ಅಷ್ಟೇ ಒಂದು ವೀಡಿಯೋಕ್ಕೆ. ಇನ್ನು ಮಿಕ್ಕಿದ ವೀಡಿಯೋ ಎಲ್ಲ 1,000 1,000 ಮೇಲೆ 2,000 ಒಳಗೆ ಇಷ್ಟೇ. ಹಂಗಾಗಿ ಒಂದೊಂದು ಸಲ ಅನಿಸುತ್ತೆ ನನಗೆ ಈ ಚಾನೆಲ್ ಬಿಟ್ಟು ಆ ಚಾನೆಲ್ಗೆ ವ್ಲಾಗ್ಸ್ ಹಾಕಬೇಕು ಅಂತ ಅನ್ನಿಸ್ಬಿಡ್ತೈತಿ. ಈಗ ನಾನು ಇದನ್ನು ಬಿಟ್ಟು ಅದಕ್ಕೆ ಹಾಕಕ್ಕೆ ನಿಂತ್ರೆ ಇಲ್ಲಿ ಅರ್ನಿಂಗ್ಸ್ ಸ್ಟಾಪ್ ಆಗುತ್ತೆ. ಅಲ್ಲಿ ಹಾಕಿದ್ರೆ ಇನ್ನು ಅದ್ರದ್ದು ಕೌಂಟು ವಾಚ್ ಅವರ್ ಕೌಂಟು ಕಂಪ್ಲೀಟ್ ಆಗಬೇಕು. 1,000 ಸಬ್ಸ್ಕ್ರೈಬರ್ ಆಗ್ಯಾರ, ಬಟ್ ಏನಂದರೆ ವಾಚ್ ಅವರ್ ಕೌಂಟ್ ಆಗಿಲ್ಲ. ಇನ್ನೇನು ಆಗ್ತಾಯಿತ್ತು ನಾನು ಕಂಟಿನ್ಯೂ ಆಗಿ ಹಾಕಿದ್ರೆ, ಬಟ್ ನನಗೂ ಆಗಲಿಲ್ಲ ನೋಡ್ರಿ. ಎಕ್ಸಾಮ್ ಬಂತು, ಎಕ್ಸಾಮ್ ಬರೆಯೋಕೆ ಬಿಟ್ಬಿಟ್ಟೆ. ಇದನ್ನು ಬಿಟ್ಟೆ ಅದನ್ನು ಬಿಟ್ಟಿದ್ದೆ, ಹಾಗಾಗಿ ಅದು ಕಂಪ್ಲೀಟ್ ಆಗಲಿಲ್ಲ. ಹಾಗಾಗಿ ಅದು ಸ್ಟಾಪ್ ಆಗಿಬಿಟ್ಟೈತಿ ಚಾನೆಲ್. ಒಂದೊಂದು ಸಲ ಹಂಗೆ ಅನ್ನಿಸ್ಬಿಡ್ತೈತಿ. ಇಲ್ಲಿ ಯಾಕೋ ಏನೋ ಈ ಚಾನೆಲ್ ಮ್ಯಾಕ್ ಎದ್ದೇಳ್ತಾನೇ ಇಲ್ಲ, ಮಲ್ಕೊಂಬಿಟ್ಟೈತಿ. ನಾ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅಷ್ಟು ವ್ಯೂಸ್ ಬರ್ತಾ ಇಲ್ಲ. ಹಾಗಾಗಿ ನಾನು ರೆಸಿಪಿ ಚಾನೆಲ್ಗೆ ಈ ಥರ ವ್ಯೂಸ್ ವ್ಲಾಗ್ಸ್ನ ಅದಕ್ಕೆ ಶೇರ್ ಮಾಡ್ಕೊಂಬಿಡ್ಬೇಕು ಅಂತ ಅಂದ್ಕೊತೀನಿ. ಬಟ್ ಮನಸ್ಸು ಮಾಡ್ತಾಯಿಲ್ಲ ಅದರೊಳಗೆ ವ್ಲಾಗ್ಸ್ ಶೇರ್ ಮಾಡೋಕ್ಕೆ. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಅದನ್ನು ಪಬ್ಲಿಷ್ ಮಾಡಿಲ್ಲ. ಅದರೊಳಗೆ ಎಲ್ಲಿ ಕಾಪಿರೈಟ್ ಕ್ಲೈಮ್ ಬಂದ್ಬಿಡುತ್ತೆ ಏನೋ ಈ ಚಾನೆಲ್ನಾಗ ಇದ್ದಿದ್ದು ವಿಡಿಯೋ ಆ ಚಾನೆಲ್ನಾಗ ಹಾಕಿದ್ದಕ್ಕೆ. ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಅಷ್ಟೊಂದು, ಹಾಗಾಗಿ ಅದನ್ನು ಪಬ್ಲಿಷ್ ಮಾಡಿಲ್ಲ. ಏನಾದರೂ ಮನಿ ನಾನು ಚೇಂಜ್ ಮಾಡಿದ್ದು ನೋಡ್ರಿ, ಆವಾಗ ಆ ಚಾನಲ್ಗೆ ವಿಡಿಯೋ ಹಾಕ್ಬಿಡ್ಬೇಕು ಅಂತ ಮಾಡಿದ್ದೆ. ಬಟ್ ಇದು $100 ಹತ್ತತ್ರ ಆಗಕ್ಕೆ ಬಂದಿತ್ತು. ಹಾಗಾಗಿ ಇದನ್ನು ಬಿಟ್ಟು ಅದಕ್ಕೆ ಹಾಕಿದ್ರೆ ಮತ್ತಿನ್ನಿದು ಪೇಮೆಂಟ್ ಬರಲ್ಲ, $100 ಕಂಪ್ಲೀಟ್ ಆಗಲ್ಲ ಅಂಥೇಳಿ ಮತ್ತು ಹೊಳ್ಳಿ ಇದ್ರಾಗ ಹಾಕಕತ್ತೀನಿ. ನೋಡೋಣ, ನನಗೆ ಹಂಗೆ ಅನಿಸೈತಿ. ನಿಮ್ಮ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸು. ಯಾಕೋ ಹಬ್ಬ ದೇವ್ರೆ, ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸು, ಏನೋ ಸೌಂಡ್ ಬಂದುಬಿಡ್ತು. ಪಟಾಕಿ ಹಾರಿಸಿದ್ರೋ ಏನೋ ಗೊತ್ತಿಲ್ಲ. ಒಟ್ಟು ರೂಮ್ ಅಂತೂ ನನಗೂ ನಮಿತಾನು ಹೊರಗಡೆ ಕೂತ್ಕೊಂಡಿದ್ಲು. ಇವಾಗ ಟೈಮ್ ಬಂದು 10:30 10:15 ಹಾಕಿ ಬಂದೈತಿ ಟೈಮು. ಈ ಟೈಮಲ್ಲಿ ಪಟಾಕಿ ಹಾರಿಸಿದ್ರೆ ಯಾರಿಗೆ ಭಯ ಆಗಲ್ಲ ಹೇಳ್ರಿ? ಯಾರೋ ಏನೋ ಪಟಾಕಿ ಟಬ್ ಅಂತ ಹಾರಿಸಿದ್ರು. ತುಂಬ ಭಯ ಆಯ್ತು ನನಗೂ ಕೂಡ. ನಮಿತಾನು ಓಡಿ ಬಂದುಬಿಟ್ಲು ಇಲ್ಲಿ ನನ್ನ ಹತ್ರ. ಮತ್ತು ಈಗ ಹೋದ್ಲಕ್ಕಿ ವಾಪಸ್. ಮತ್ತು ನಾ ಕಂಟಿನ್ಯೂ ಮಾಡಿದೆ. ನಿಮ್ಮ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್. ಆ ಚಾನೆಲ್ನಾಗ ಶೇರ್ ಮಾಡ್ಕೊಳ್ಳೋ ಅಥವಾ ಇದೇ ಚಾನೆಲ್ನಲ್ಲೇ ಶೇರ್ ಮಾಡ್ಕೊಳ್ಳೋ ವ್ಲಾಗ್ಸ್ನ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ನನಗೊಂದೊಂದು ಸಲ ಹಾಗೆ ಆಗಿಬಿಡ್ತೈತಿ. ಏನು ಮಾಡ್ತೀರಾ, ಬಿಡೋಕ್ಕೂ ಆಗಲ್ಲ, ಮಾಡೋಕ್ಕೂ ಒಂಥರ ಬೇಜಾರಾಗಿಬಿಡುತ್ತೆ, ಡಿಮೋಟಿವೇಟ್ ಆಗಿಬಿಡ್ತೀವಿ. ನಿನ್ನೆರ ನಮ್ಮ ಸಬ್ಸ್ಕ್ರೈಬರು ಪರವಾಗಿಲ್ಲ ಶ್ರೀದೇವಿ ಅವರೇ ಚಾನೆಲ್ ರನ್ನಿಂಗ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿದರು. ಬಟ್ ಇವತ್ತು ಸಂಡೇ ಸಂಡೇ ವೀಡಿಯೋಗಂತೂ ವ್ಯೂಸೇ ಬಂದಿಲ್ಲ, 1,000 ಕೂಡ ಆಗಿಲ್ಲ ಒನ್ ಡೇಗೆ. ತುಂಬ ಬೇಜಾರಾಯಿತು. ಏನು ಮಾಡೋದ ಬಿಡ್ರಿ, ಒಂದಿನ ಬಂದರೆ ಒಂದಿನ ಬರೋದಿಲ್ಲ ಅಷ್ಟೇ. ಈ ಯೂಟ್ಯೂಬಿಂದ ಹಣೆ ಬರೋಣ ಇಷ್ಟೇ. ಯೂಟ್ಯೂಬ್ ನೆಚ್ಕೊಂಡು ಯಾರು ಏನು ಕೆಲಸ ಬಿಟ್ಟು ಯೂಟ್ಯೂಬ್ ಮಾಡೋಕ್ಕೆ ಬರಬೇಡ್ರಿ. ಏನೋ ಇದೊಂದು ಸೈಡಲ್ಲಿ ಸುಮ್ಮನೆ ನಾವು ಖಾಲಿ ಕೂತ್ಕೊಳ್ಳಾರ್ದ ಮಾಡ್ತಾಯಿದ್ದೀವಿ ಅಂತ ಮಾಡಬೇಕು ಅಷ್ಟೇ. ಇದರಿಂದ ನಾವು ಜಾಸ್ತಿ ದುಡ್ಡು ಅರ್ನಿಂಗ್ ಮಾಡ್ತೀವಿ ಅನ್ನೋ ಒಂದು ಆಸೆ ಇಟ್ಕೋಬಾರ್ದು. ಅದು ಲಕ್ ಇದ್ದವ್ರಿಗೆ ಆಗುತ್ತೆ. ಲಕ್ ಇದ್ದವ್ರು ಲಕ್ಷಾಂಗಟ್ಲೆ ದುಡಿತಾರೆ. ಬಟ್ ಅನ್ಲಕ್ಕಿ ಇರ್ತೀವಿ ನೋಡ್ರಿ ನಾವು ಜೀವನದೊಳಗೆ, ನಮ್ಮಂಥವ್ರಿಗೆ ಈ ಥರ ಆಗುತ್ತೆ. ಎಷ್ಟೇ ಕಷ್ಟಪಟ್ರೂ ಅಷ್ಟೇ ಅಲ್ಲೇ ಕೂತ್ಕೊತೀವಿ ನಾವು, ಕೆಳಗೆ ಮ್ಯಾಗ ಬರೋಂಗಿಲ್ಲ. ಏನು ಮಾಡೋಕ್ಕಾಗಲ್ಲ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಂತಾರೆ ನೋಡ್ರಿ, ಹಂಗೆ. ದಯವಿಟ್ಟು ಯಾರು ಯೂಟ್ಯೂಬ್ ಮಾಡಬೇಕು ಅನ್ನೋ ಆಸೆ ಇದ್ರೆ ನಿಮ್ಮದೊಂದು ಪ್ಯಾಷನ್ ಅಂತ ಮಾಡಿರಿ. ಬಟ್ ಅರ್ನಿಂಗ್ ಮಾಡಿದ ತಕ್ಷಣ ಅರ್ನಿಂಗ್ ನಮ್ಗೆ ಲಕ್ಷಾಂಗಟ್ಲೆ ದುಡ್ಡು ಬರ್ತೈತಿ ಯೂಟ್ಯೂಬಲ್ಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ಯಾರು ಬರಬೇಡ್ರಿ. ಸುಮ್ಮನೆ ಒಂದು ನಿಮ್ಮ ಪ್ಯಾಷನ್, ನಿಮಗೇನಾದರೂ ಹವ್ಯಾಸಗಳು ಇದ್ರೆ ಅದ್ರ ಮೇಲೆ ನೀವು ವಿಡಿಯೋ ಮಾಡ್ಬೋದು. ಬಟ್ ಏನಪ್ಪ ಅಂತಂದರೆ ಎಲ್ಲರ ಥರನೂ ನಮಗೂ ದುಡ್ಡು ಬರುತ್ತೆ ಅನ್ನೋ ಒಂದು ಆಸೆ ಇರಬಾರ್ದು. ಆಸೆ ಇಟ್ಕೊಂಡ್ರೆ ಮುಂದೆ ತುಂಬ ಕಷ್ಟಪಡಬೇಕಾಗತ್ತೆ. ನಾವು ಇಷ್ಟು ಕಷ್ಟಪಟ್ರೂ ದುಡ್ಡು ಬರ್ತಾ ಇಲ್ಲಲ್ಲ ಅನ್ನೋದೊಂದು ತಲೆನೋವು, ಟೆನ್ಷನ್ ಆಗುತ್ತೆ. ಹಾಗಾಗಿ ಸುಮ್ಮನೆ ಖಾಲಿ ಕುಂದ್ರಲಾರ್ದ ಮಾಡ್ತಾಯಿದ್ದೀನಿ ಅಂತ ಮಾಡಿ ಅಷ್ಟೇ. ನೋಡಿರಿ, ಕೆಲವೊಬ್ಬರು ಏನು ಮಾಡ್ತಾರಂದರೆ ಪಾಪ ಕೈಯಲ್ಲಿರೋ ಕೆಲಸನೂ ಬಿಟ್ಟು ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ ಅಂತೇಳ್ಬಿಟ್ಟು ಯೂಟ್ಯೂಬ್ ಮಾಡೋಕೆ ನಿಂದಿರ್ತಾರೆ. ಅನ್ನ ದಾಲ್ ಮಾಡಿಬಿಟ್ಟು ಇಲ್ಲಿ ಹೊರಗೆ ಬಂದು ಕುಂತೀನಿ.
ಗಾಳಿ ಬಿಸಾಗತ್ತಿತ್ತು ಚಲೋತ್ನಾಗ. ನಾನು ಒಳಗೆ ಮಾಡಾಕತ್ತಿದ್ನಲ್ಲ, ಇಲ್ಲಿ ಇವರಿಬ್ರು ಕುತ್ಕೊಂಡಿದ್ರು ನಮ್ಮಿತ್ತ ನಾವೇ. ಇಲ್ಲಿ ಒಳಗೆ ಹೋಗ್ಯಾಳಿಗತ್ತಿ ಕುಂತಾಳೆ ಹೊರಗೆ. ಬುಕ್ ಹಿಡ್ಕೊಂಡು ಕುಂತಿದ್ಲಿಲ್ಲ, ರೊಕ್ಕನ ಕರ್ಕೊಂಡು ನಾನು ಬಂದೆ. ಈಗ ಇಲ್ಲಿ ಕುತ್ಕೊಂಡಿದ್ದೆ. ಗಾಳಿ ಚಲೋ ಬಿಟ್ಟೈತೆ. ಗಾಳಿ ಚಲೋ ಬಿಟ್ಟೈತಲ್ಲ, ಒಳಗೆ ಘಾಟ್ ಇತ್ತಲ್ಲ ಹಂಗಾಗಿ. ಕುಂತೈತಿ ಅದು ಬೆಂಡ್ ಆಗುತ್ತಲ್ಲ, ಅದು ನೋಡಿ ಈ ಥರ ಮಾಡಕತ್ತ. ನೋಡ್ರಿ ಚಲೋ ಆಯ್ತು ನೋಡ್ರಿ. ಇಷ್ಟೊತ್ತನ ಸುಮ್ಮನೆ ಇದ್ಲು, ಸುಮ್ಮನೆ ಕುಂತಿದ್ಲು. ನಾವು ಮಾತಾಡಿದ್ ಬಿಟ್ಲೆ ಅಕ್ಕಿನೂ ಮಾತಾಡ್ತಾಳೆ ಅಪ್ಪರಿ. ಈಗ ಹಣ್ಣು ವಿಸಲ್ ಹೋದ್ಬಿಟ್ಲೆ ಊಟ ಮಾಡಬೇಕು. ಊಟ ಮಾಡಿ ಮಕ್ಕೊತೀವಿ. ಆಮೇಲೆ ಮತ್ತು ನಾಳೆ ಬೆಳಿಗ್ಗೆ ಮಾಡ್ತೀವಿ ವಿಡಿಯೋ. ಇದು ನಾಳೆ ಒಂದಾದ್ರೆ ಆಯ್ತು ಎಕ್ಸಾಮು. ಅತ್ಲಾಗ ಫ್ರೀ. ನಾಳೆ ಒಂದಾದ್ರೆ ಆಯ್ತು ಎಕ್ಸಾಮ್. ಬಾಗಿಲಿಗೆ ಇದನ್ನ ಹಾಕಿವಿ, ಎಷ್ಟು ಚಂದ ಕಾಣ್ತೈತೆ ನೋಡ್ರಿ. ನವ್ಯ ಒಂದು ಫೋಟೋ ಹಾಕಿದ್ದಿಲ್ಲ, ತಗೊಂಡು ಹೋಗ್ಯಾರ ಅವ್ರು ತಿರುಪತಿ ವೆಂಕಟೇಶ್ ಅವರು. ಸ್ಟಿಕ್ಕರ್ ಅಂಟಿಸಿದ್ರೆ ಏನು ಫೋಟೋ ಗೊತ್ತಿಲ್ಲ. ಸ್ಟಿಕ್ಕರ್ ಅಂಟಿಸಿದವರು ಚಿಕ್ಕ ಚಿಕ್ಕದಿತ್ತು. ನಮ್ಮ ದೊಡ್ಡದೇ ಹಾಕಿವಲ್ಲ ಅಲ್ಲಿ ಎದುರುಗಡೆನ. ಓದ್ಬೋದವ ಎಂಟ್ರೆನ್ಸ್ ಹಾಕಿಟ್ಲೆ ನೋಡೋಕ್ಕೆ. ಓಕೆ, ನಾವು ಈಗಂತೂ ಮಾಡಂಗಿಲ್ಲ ವಿಡಿಯೋ ಮಕ್ಕಳೇ. ನಾಳೆ ಬೆಳಿಗ್ಗೆ ಮಾಡ್ತೀವಿ. ಒಂದು ನಿಮಿಷ, ನಾನು ಏನೋ ಹೇಳಬೇಕು. ಏನು ಹೇಳ್ಬೇಕು ಹೇಳು. ಅದು ಕೈ ಕಾಲ ಹೇಳಿ, ನೀನು ಕಾಣಿಸಿದ್ರೆ ಹೇಳಿದ್ರೆ ಬೇಡ. ಏನು ಏನು ಕೇಳವಲ್ದು. ಆಯ್ತು, ತಡಿ ತಡಿ. ಅಯ್ಯ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳಬೇಡ ಅಂತ ಕೇಳಬೇಡ ಅಂತ ಹೇಳಕತ್ತಾವ. ಸಬ್ಸ್ಕ್ರೈಬ್ ಅನ್ನಕ್ಕೆ ಬರಲ್ಲ, ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ರಿ ಅಂತವ. ಪುಸ್ತಕ ಕೈಯಾಗೈತೆ. ಅದು ನಾಮಕಾವಸ್ಥೆಗೆ ಪುಸ್ತಕ ಕೈಯಾಗೈತೆ. ನಾಮಕಾವಸ್ಥೆ ಮೀನ್ಸ್ ಹೆಸರಿಗೆ ಬುಕ್ ಕೈಯಾಗೈತೆ. ಟೈಮ್ ಪಾಸ್ ನಡೆಯಾಗತ್ತೈತಿ. ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ. ಕರ್ನಾಟಕ ಏಕೀಕರಣ ಹಿರಿಯರ. ಫ್ರೆಂಡ್ಸ್ ನೋಡ್ರಿ, ಈಗ ನಾನು ಸಕ್ರೆನ ಖಾಲಿಯಾಗಿತ್ತು ಚಿಕ್ಕ ಡಬ್ಬಿ ಒಳಗೆ. ಹಾಗಾಗಿ ತೊಗೋಬೇಕು ಅಂತ ತೆಳಗೆ ತೊಗೊಂಡೆ. ಹುಳ ನೋಡ್ರಿ ಹಂಗಾಗ್ಯವ, ಸಣ್ಣ ಇರಬೇಗ್ಯವು. ಅವು ಮುಟ್ಟಿದ್ರನ ಸತ್ತು ಹೋಕ್ಕವು, ಹಂಗದಾವು. ಅದ ನೋಡ್ರಿ, ಈ ಕಡೆ ಅದ ನೋಡ್ರಿ ಎಷ್ಟು ಅದಾವು. ಹೌದಾ, ಈ ಥರ ಇರಿಬೆ ಆಗ್ತಾವೆ. ಇದಕ್ಕೆ ಒಂದು ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಹೇಳ್ತೀನಿ ನಾನು ನಿಮ್ಗೆ. ನೋಡ್ರಿ ಕಾಣಿಸ್ತಾ ಇದ್ದಾವಲ್ಲ, ಓಡಾಡ್ತಾ ಇದ್ದಾವೆ. ಅವನ್ನ ಹೆಂಗೆ ತೆಗಿಬೇಕು ಅಂತಲೂ ಗೊತ್ತಾಗಂಗಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಮಸಾಲೆ ಡಬ್ಬೆ ಇಟ್ಕೊಂಡಿನಿ ಪಕ್ಕದಲ್ಲಿ. ನೋಡ್ಬೋದು, ಲವಂಗ ಒಂದು 3 ರಿಂದ 4 5 ಲವಂಗ ತೊಗೊಂಡಿನಿ. ಇದ್ರೊಳಗೆ ಅಲ್ಲೊಂದು ಇಲ್ಲೊಂದು ಹಾಕಿಡಬೇಕು. ನೋಡ್ರಿ ಎಷ್ಟಾಗ್ಯಾವ ನೋಡ್ರಿ. ಈ ಲವಂಗದ ವಾಸನೆಗೆ ಇವು ಏನಪ್ಪ ಅಂತಂದ್ರೆ ಇರುವೆ, ಸಣ್ಣ ಇರುವೆ ಓಡೋಗ್ತಾವೆ. ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡೋಣ. ಹಾಕಿಟ್ಟಿದ್ದೆ ನಾನು ಮುಂಚೆ ಎಲ್ಲ ಹಾಕಿಡ್ತಿದ್ದೆ. ಬಟ್ ಕೆಳಗಡೆ ಮನೆಯಾಗಿದ್ದಾಗ ಈ ಥರ ಹಾಕಿದ್ದಿಲ್ಲವು ಇರುವೆ ಜಾಸ್ತಿ. ಇಲ್ಲಿ ಅದಾವೆ, ಯಾಕಂದರೆ ಇಲ್ಲಿ ಮ್ಯಾಲೆ ಆಗುತ್ತಲ್ಲ, ಅದಕ್ಕೆ ಏನಾದರೂ ಬರ್ತಾವೋ ಏನೋ ಗೊತ್ತಿಲ್ಲ. ಈ ಮನೇಲಂತೂ ಈ ಥರ ಸಣ್ಣ ಇರುವೆ ಅದಾವು. ಕೆಳಗಡೆ ಮನೆಯಾಗಿದ್ದಾಗ ಇದ್ದಿದ್ದಿಲ್ಲ ಈ ಥರ ಸಣ್ಣ ಇರುವೆ. ಅಲ್ಲಿ ಹಾಕೋದು ಬಿಟ್ಟಿದ್ದೆ ನಾನು. ಮುಂಚೆ ಮನೇಲಿದ್ದಾಗ ಹಾಕ್ತಿದ್ದೆ. ಬಟ್ ಈಗ ಈ ಮನೇಲಿ ಬಂದಾಗ ಆಗಾಕತ್ತಾವು ಇರುವೆ. ಹಾಗಾಗಿ ಲವಂಗನ ಹಾಕಿಟ್ಟು ನೋಡ್ರಿ. ಲವಂಗ ಹಾಕಿಟ್ರೆ ಈ ಇರುವೆಗಳು ಇದ್ರ ವಾಸನೆಗೆ ಆಗೋದಿಲ್ಲ, ಬರೋದಿಲ್ಲ ಅಂತ ಅಂತಾರೆ. ನಾನು ಕೂಡ ಮಾಡಿದ್ದೀನಿ ಪ್ರಯೋಗ ಸಕ್ಸಸ್ ಆಗೈತಿ. ಹಾಗಾಗಿ ಇದೊಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಶೇರ್ ಮಾಡ್ಕೊಂಡೀನಿ ನೋಡ್ರಿ. ಈಗ ನಾವೇನು ಮಾಡ್ತೀವಿ, ಸಕ್ಕರೆಗೆ ಹುಳ ಆಗ್ಯಾವು, ಇರುವೆ ಆಗ್ಯಾವು ಅಂತ ಹೇಳ್ಬಿಟ್ಟು ಹೊರಗಡೆ ಇಡ್ತೀವಿ. ಹೊರಗಡೆ ಇಟ್ಟಾಗ ಏನಾಗುತ್ತೆ, ಇನ್ನೂ ಜಾಸ್ತಿ ಹಾಕೋ ಹೊರತು ಕಡಿಮೆ ಆಗೋದಿಲ್ಲ ಅವು. ಹಂಗಾಗಿ ಈ ಥರ ಲವಂಗ ಹಾಕಿಬಿಟ್ವಿ ಅಂದರೆ ಎಲ್ಲ ವಾಸನೆ ಓಡೋಕ್ಕೋ. ಆಮೇಲೆ ನಾವು ಇದನ್ನು ಮುಚ್ಚಳ ಮುಚ್ಚಿ
ಇವನ್ನ ಹಂಗೆ ಬಿಡಬೇಕು. ಇದ್ರೊಳಗನ ಮಟ್ಟ ಬರೋದಿಲ್ಲ ಇರುವೆ. ಇದ್ರ ಮುಚ್ಚಿ ಮ್ಯಾಗ ಇಟ್ಬಿಟ್ವಿ ಅಂದ್ರೆ ಇರುವೆ ಬರೋದಿಲ್ಲ ಫ್ರೆಂಡ್ಸ್. ಇದೊಂದು ಟಿಪ್ಸನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಶೇರ್ ಮಾಡ್ಕೊಂಡೀನಿ. ಮಸಾಲೆ ಡಬ್ಬೆ ಎತ್ತಿಕ್ತೀನಿ. ಈಗ ಇಲ್ಲಿ ನೋಡ್ಬೋದು ಚಾಕಿಟ್ಟೀನಿ. ಶನಿವಾರ ಇವತ್ತು ಶನಿವಾರ, ಹಂಗಾಗಿ ಲೇಟಲ್ಲ. ನಾಷ್ಟ ಗೀಷ್ಟ ಎಲ್ಲ ನಮ್ಮ ಮನೆಯವರು ಹೊರಗೆ ಹೋಗ್ಯಾರ. ರಾತ್ರಿ ದಾಲ್ ಮಾಡಿದ್ನಲ್ಲ ಅದು ಉಳ್ದೈತಿ, ಇನ್ನೂ ಇಷ್ಟ ಅನ್ನ ಉಳ್ದೈತಿ. ಇದು ಏನು ಉಳಿತೈತಿ ನೋಡ್ರಿ, ನಮ್ಮ ನಮ್ಮಿ ತಂದ. ಇದು ರಾತ್ರಿ ಊಟನ ಮಾಡಲ್ಲ, ಸಾಯಂಕಾಲ ಬಿಸ್ಕೆಟ್ ತಿಂದ್ಬಿಡ್ತಾಳೆ. ಜಾಸ್ತಿ ಬಿಸ್ಕೆಟು ಚಾ ತಿಂದ್ಬಿಡ್ತಾಳೆ. ಒಂದೊಂದು ಸಲ ಕೊಡಬಾರ್ದು ಅನ್ನಿಸ್ಬಿಡ್ತೈತಿ ಬಿಸ್ಕೆಟು ಚಾ. ನೈಟ್ ಊಟನ ಮಾಡಲ್ಲ, ಹಂಗೆ ಮಕ್ಕೊಂಬಿಡ್ತಾಳೆ. ಹಾಗಾಗಿ ಈಗ ನಾನು ಚಾ ಜೊತೆಗೆ 1-2 ಬಿಸ್ಕೆಟ್ ತಿಂದು ಸ್ವಲ್ಪ ಹೊಟ್ಟಿಗೆ ಸಮಾಧಾನ ಮಾಡಿ ನಾಷ್ಟ ಮಾಡಬೇಕು. ನಮ್ಮ ಮನೆಯವರು ಹೊರಗಡೆ ಹೋಗ್ಯಾರ ಇದನ್ನು ಕಟ್ಟಿಂಗ್ ಮಾಡಿಸ್ಕೊಂಬರಕ್ಕೆ. ಹಂಗಾಗಿ ನಾನು ನಾವೇ ಇಬ್ಬರು ಚಾ ಕುಡಿತೀವಿ, ಚಾ ಬಿಸ್ಕೆಟ್ ತಿಂತೀವಿ. ಕಸ ಗುಡಿಸಿದೆ, ಅಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿನಿ ನೋಡ್ರಿ. ಅದು ಒಂದು ಬಟ್ಟೆ ಮಡಿಚಿಡಬೇಕು. ಹಾಸಿಗೆ ಎಲ್ಲ ಜಾಡಿಸಿ ಕಸ ಗುಡಿಸಿ ಈಗ ಚಾಕಿಟ್ಟೀನಿ. ಚಾಕಿಡ್ಬೇಕಾದ್ರೆ ಸಕ್ಕರೆ ತೊಗೊಂಡೆ. ಆ ಸಕ್ರೆದು ಒಂದು ನೆನಪಾಯಿತು ಟಿಪ್ಸ್, ಅದೊಂದು ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಶೇರ್ ಮಾಡಿಕೊಂಡೆ. ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ನಾಷ್ಟ ಮಾಡ್ಕೊಂಡು ತಿನ್ನಬೇಕು. ಇಲ್ಲಿ ನಿಂತಾಳೆ ನೋಡ್ರಿ ಈಕಿಗೆ ಇನ್ನೂ ಮುಖ ತೊಳೆದಿಲ್ಲ. ಮುಖ ತೊಳೆದು ಚಾ ಬಿಸ್ಕೆಟು ತಿನ್ನಿಸ್ಬೇಕು. ಅಲ್ಲಿ ಹಸು ನಿಂತೈತೆ, ಹಸು ನೋಡ್ಕೊಂತ ನಿಂದಿರ್ತಾಳೆ. ಹಸು ನಾಯಿ ನೋಡ್ರಿ, ಗಿಡದ ನೆರಳಿಗೆ ಹೆಂಗೆ ನಿಂತೈತಿ ಹಸು. ನೆರಳು ಬಯಸ್ತವೆ ಪಾಪ. ಅವಕ್ಕೂ ತಡ್ಕೊಳಕ್ಕಾಗಲ್ಲ ನೋಡ್ರಿ ಬಿಸಿಲು. ಪಾಪ ಕುರ್ದು ಜೀವ. ನಾವು ಆದ್ರೆ ಮನುಷ್ಯರಾದ್ರೆ ನೆರಳಾಗ ಜೀವನ ಮಾಡ್ತೀವಿ, ಅವು ಬಿಸಿಲಾಗ ಓಡಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಬಂತು. ಅದ ಬೆಂಗಳೂರು ಸೈಡ್ ಈ ಥರದ ಆಕಳ ಭಾಳ, ಜಾಫ್ರಿ ಆಕಳ. ನಮ್ಮ ಸೈಡ್ ಜಾಫ್ರಿ ಆಕಳ ಕಡಿಮೆ, ಜವಾರಿ ಆಕಳ ಜಾಸ್ತಿ ನಮ್ಮ ಸೈಡ್. ಫ್ರೆಂಡ್ಸು ಇವಾಗ ನೋಡ್ರಿ ಉಪ್ಪಿಟ್ಟು ಮಾಡಿದ್ದೆ ನಾಷ್ಟಕ್ಕೆ. ಶನಿವಾರದಲಾಗಲ್ಲ ಇದು, ಶನಿವಾರ ಉಪ್ಪಿಟ್ಟು ಮಾಡಿದ್ದೆ ನಾಷ್ಟಕ್ಕೆ ಅಂತ ಹೇಳ್ಬಿಟ್ಟು. ಇನ್ನೇನು ರೆಡಿ ಆಗೈತಿ, ತಿನ್ನಬೇಕು. ಮಸ್ತಾಗಿತ್ತು ಉಪ್ಪಿಟ್ಟು, ಅಂತೂ ಸೂಪರಾಗಿತ್ತು ಟೇಸ್ಟ್. ಆಮೇಲೆ ಇಲ್ಲಿ ನೋಡ್ಬೋದು ನಾನು ಲವಂಗ ಹಾಕಿಟ್ಟಿದ್ದು ನೋಡ್ರಿ ಸಕ್ರೆ ಒಳಗೆ. ಒಂದು ಇರುವಿಲ್ಲ, ಹಾಕಿದ ಒಂದು 5 ನಿಮಿಷಕ್ಕನ ಎಲ್ಲ ಇರುವೆಗಳು ಹೊರಗಡೆ ಹೊರಟೋದು. ವಾಸನೆಗೆ ಹೊರಟು ಹೋಗ್ತಾವೆ, ಅದ್ರೊಳಗೆ ಇರೋದಿಲ್ಲ. ಹಂಗಾಗಿ ಸಕ್ರೆ ಒಳಗೆ ಈ ರೀತಿ ಲವಂಗ ಹಾಕಿಡ್ರಿ ಫ್ರೆಂಡ್ಸ್. ಈ ಬ್ಯಾಸ್ಗೆ ಒಳಗೆ ಒಂದು ಸ್ವಲ್ಪ ಇರುವೆ ಆಗೋದನ್ನು ಜಾಸ್ತಿ ನೋಡ್ರಿ. ಹಾಗಾಗಿ ಅಂದರೆ ಕಪ್ಪು ಇರುವಿನೂ ಅಲ್ಲ, ಕೆಂಪು ಇರುವಿನೂ ಅಲ್ಲ, ಒಂಥರ ಚಿಕ್ಕ ಚಿಕ್ಕ ಇರುವಿ ಫ್ರೆಂಡ್ಸ್ ಇಲ್ಲಿ ಬರೋದು. ಇಲ್ಲಿ ನೋಡ್ಬೋದು ನಮ್ಮ ಮನೆಯವರು ಸ್ನಾನ ಮಾಡಿಬಿಟ್ಟು ಈಗ ಪೂಜೆ ಮಾಡಾಕತ್ತಾರ. ಪೂಜೆ ಮಾಡ್ತಾಯಿದ್ರು ಅವರು. ನಾನು ನಾಷ್ಟ ಆಗಿತ್ತು ನಂದು ನವ್ಯಂದು. ಅವರು ಈಗ ಟಿ ವಿ ಒಳಗೆ ಹಳೆ ಸಾಂಗ್, ವಿಷ್ಣುವರ್ಧನ್ ಅವ್ರ ಸಾಂಗ್ ಹಾಕಿಬಿಟ್ಟು ಕೇಳಿಸ್ತಾ ಇದ್ವಿ ನವ್ಯಾಗ. ನೋಡ್ಬೋದು. ಇಷ್ಟ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.